ಹಾಯ್ ಫ್ರೆಂಡ್ಸ್, ಹೇರ್ ಗ್ರೋತ್ ಕಡಿಮೆ ಇದೆ, ಹೇರ್ಸು ಡ್ರೈ ಆಗಿದೆ, ಹೇರ್ಸು ಫ್ರೀಝಿ ಆಗಿದೆ, ಸಿಲ್ಕಿ ಇಲ್ಲ ಅನ್ನೋರಿಗೆ ಇವತ್ತು ನಾನೊಂದು ಹೋಮ್ ರೆಮಿಡಿನ ಹೇಳ್ತೀನಿ. ಕೊಕೊನಟ್ ಆಯಿಲ್ಗೆ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ನಿಮಗಿಲ್ಲ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ತೊಗೊಂಡಿರ್ತೀರಲ್ವ, ಸೊ ಅದನ್ನು 1 ಟೇಬಲ್ ಸ್ಪೂನ್ ಹಾಕಿ, ಹಾಗೆ ಮೆಂತೆಕಾಳು ಆದಮೇಲೆ ನಿಮಗೆ ಹತ್ತಿರ ಅವೈಲೇಬಲ್ ಇದೆ ಅಂದರೆ ದಾಸವಾಳದ ಹೂವಿನ ಎಲೆನ ಹಾಕಿ, ಇಲ್ಲ ಅಂದರೆ ಅದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇದಿಷ್ಟನ್ನು ಹಾಕಿಬಿಟ್ಟು ಯಾರಿಗೆ ತುಂಬ ಡ್ರೈ ಫ್ರೀಝಿ ಹೇರ್ಸ್ ಇರೋರು ಆಲೋವೆರಾ ಜೆಲ್ ಕೂಡ ಆ್ಯಡ್ ಮಾಡ್ಕೋಬಹುದು. ಇದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ, ಅದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ನೀವು ಸ್ಕಾಲ್ಫಿಗೆ ಹಚ್ಚಿಬಿಟ್ಟು ಹಾಗೆ ಹೇರ್ಸ್ಗೆ ಹಚ್ಚಿಬಿಟ್ಟು ಮಸಾಜ್ ಮಾಡಿಕೊಂಡು ಫ್ರೆಂಡ್ಸ್, ಆಯಿಲ್ನ ತುಂಬ ಹೊತ್ತು ಬಿಡಬಾರ್ದು. ಅದಕ್ಕೆ ನಿಮ್ದು ಯಾವುದು ಹೇರ್ಸ್ ಟೈಪ್ ಅಂತ ನೀವೇನಾದರೂ ತಿಳ್ಕೊಬೇಕಿತ್ತು ಅಂದರೆ ಚಾನಲ್ ಪೇಜಿಗೆ ಬಂದುಬಿಟ್ಟು ನನ್ನ ಎಪಿಸೋಡ್ಸ್ ಸ್ಟಾರ್ಟ್ ಆಗಿದೆ ಹೇರ್ ಫಾಲ್ದು, ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು. ಹೇರ್ ಟೈಪ್ಸ್ ಅಂದರೆ ಕರ್ಲಿ ಹೇರ್ಸ್ ಆ ಥರ ಅಲ್ಲ, ನಿಮ್ಮದು ಕಾಂಬಿನೇಷನ್ ಹೇರ್ಸಾ, ಡ್ರೈ ಹೇರ್ಸಾ, ಯಾವ ಹೇರ್ಸು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಅಲ್ಲೋಗಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಹೇರ್ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ರೆಮಿಡಿನ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ರಿಸಲ್ಟ್ ಚೆನ್ನಾಗಿದೆ. ಫ್ರೆಂಡ್ಸ್, ಇದನ್ನು ನೀವು ಯಾವಾಗ ಹಚ್ತೀರೋ ಆವಾಗ ನೀವು ರೆಡಿ ಮಾಡ್ಕೊಳ್ಳಿ. ಇದನ್ನು ರೆಡಿ ಮಾಡಿ ಇಡೋ ಅಂಥ ನೆಸೆಸಿಟಿ ಇಲ್ಲ. ಸೊ ಅವಾಗ ಹಚ್ಕೊಂಡ್ಬಿಟ್ಟು ನೀವು ಬಿಫೋರ್ ಬಾತ್ ಅಂದರೆ ಹೆಡ್ ಬಾತ್ ಮಾಡೋಕ್ಕಿಂತ 1 ಅವರ್ 2 ಅವರ್ ಮುಂಚೆ ಹಚ್ಕೊಂಡ್ರೆ ಬೆಟರ್. ಅದಕ್ಕೆ ನಾನು ಹೇಳಿದ್ದು, ಯಾರು ಎಷ್ಟು ಅವರ್ಸು ನೀವು ಎಣ್ಣೆನ ಹಚ್ಚಿ ಹಾಗೆ ಬಿಡ್ಬೋದು ಅನ್ನೋದು ಕೂಡ ಆ ವಿಡಿಯೋಸಲ್ಲಿ ನೀವು ತಿಳ್ಕೊಬಹುದು. ಅದನ್ನು ನೀವು ನೋಡ್ಕೊಂಡು ಬಂದ್ರಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಹೋಮ್ ರೆಮಿಡಿ ನೀವು ನೋಡಬೇಕು ಅಂದರೆ ವರ್ಷ ನ್ಯಾಚುರಲ್ ಗ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.